ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ. ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ. ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ. ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ. ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ. ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ. ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ. ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ. ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ.
ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ. ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ. ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ. ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ. ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ. ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ. ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ. ಡಿಸಿಪಿ ಕರಿಬಸನಗೌಡ ಎಚ್ಚರಿಸಿದರೂ ಕೂಡ ಡಿಪಿಆರ್ ಕಾರ್ಯದರ್ಶಿ ನಿರ್ಲಕ್ಷ್ಯ ಮಾಡಿದ್ರ. ಸಮಯಾವಕಾಶ ಬೇಕು ಅಂತ ತಿಳಿಸಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಾಕೆ? ಸ್ಟೇಡಿಯಂಗೆ ಹೋಗಿ ಅಂತ ಜೂನ್ 4ನೇ ತಾರೀಕು ಮಾಧ್ಯಮ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ರು ಡಿಸಿಎಂ. ಯಾಕೆ? ಮೇಲ್ನೋಟಕ್ಕೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ನಿರ್ಲಕ್ಷ್ಯ ಬಯಲಾಯ್ತಾ? ನಾನೀಗಾಗಲೇ ಹೇಳ್ತಾ ಇದ್ದೆ, ಕೇವಲ ಡಿಪಿಆರ್ ಕಾರ್ಯದರ್ಶಿ ಮಾತ್ರ ಅವರೇ ಫೈನಲ್ ಅಥಾರಿಟಿ ಅಲ್ಲ, ಅಥವಾ ಆಗಿದ್ರೂ ಕೂಡ ಸೈನಿಂಗ್ ಅಥಾರಿಟಿ ಇದ್ದರೂ ಕೂಡ ಅವ್ರ ಮೇಲಕ್ಕೆ, ಯಾಕಂದ್ರೆ ಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಡಿಸಿಎಂ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಪ್ರೋಗ್ರಾಮ್, ಅವರಿಗೆ ಬೇಕಾದಷ್ಟು ಪವರ್ಸ್ ಇರುತ್ತೆ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಅಥವಾ ಇದನ್ನ ಕಂಟಿನ್ಯೂ ಮಾಡಕ್ಕೆ. ಇದರಲ್ಲಿ ಸತ್ಯವತಿ ಅವರನ್ನ ಅವ್ರ ನಿರ್ಧಾರ ತಗೊಂಡ್ರು ಅಂತ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮೇಲೆ ಸ್ವತಃ ಸಿಎಂ ಡಿಸಿಎಂ ಅಲ್ಲೇ ಇದ್ರು ಸ್ಥಳದಲ್ಲೇ.